ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನು ಅಘೋರ ಭೈರವಿ ನಿಮ್ಮೊಂದಿಗೆ. ಈಗ ಶ್ರಾವಣ ಮಾಸ ಬಂತು, ಹಬ್ಬದ ಮೇಲೆ ಹಬ್ಬ, ಸಡಗರವೋ ಸಡಗರ. ನಾಳೆ ಬೆಳಗ್ಗೆ ವರಮಹಾಲಕ್ಷ್ಮಿಯ ಪೂಜೆ. ಎಲ್ಲ ಹೆಣ್ಮಕ್ಳಿಗೆ ಸಡಗರ, ತುಂಬ ಸಂತೋಷದ ದಿನಗಳಿವೆಲ್ಲ. ಹಾಗಾದರೆ ಈ ವರಮಹಾಲಕ್ಷ್ಮಿ ವ್ರತ ಅಂದರೆ ಏನು? ಲಕ್ಷ್ಮೀದೇವಿ ಅಂದರೆ ಯಾರು? ಅವಳನ್ನು ನಾವು ಹೇಗೆ ಚಿಂತನೆ ಮಾಡಬೇಕು? ನಿಜವಾಗಿಯೂ ಲಕ್ಷ್ಮೀನ ಪೂಜಿಸಿದ್ರೆ ನಮ್ಮ ದಾರಿದ್ರ್ಯ ತೊಲಗೋದು ನಿಶ್ಚಿತವ? ವರಮಹಾಲಕ್ಷ್ಮಿ ಅಂದರೆ ಆಕೆಯನ್ನು ನಾವು ಹೇಗೆ ಆರಾಧಿಸಬೇಕು? ಹೇಗೆ ಪೂಜಿಸಿದರೆ ಆಕೆ ಪ್ರಸನ್ನಳಾಗ್ತಾಳೆ? ಇದೆಲ್ಲ ತಿಳುವಳಿಕೆ ಇಲ್ಲದೇ ಇದ್ದರೆ ನಾವು ಪೂಜಿಸಿದ ಪೂಜೆಯ ಫಲ ಬರೀ ಶೂನ್ಯ. ಗೊತ್ತಾಯ್ತಾ ನಿಮಗೆ? ಲಕ್ಷ್ಯತೆ ಇತಿ ಲಕ್ಷ್ಮಿ ಅಂತ ಇದರ ಅರ್ಥ. ಅಂದರೆ ನೋಡು ನನ್ನ, ನಾ ನಿನ್ನ ಅಂತ ಅಮ್ಮ ಹೇಳೋದು. ಇಟ್ ಮೀನ್ಸ್ ನೀನು ನನ್ನನ್ನು ಚೆನ್ನಾಗಿ ನೋಡು, ಆಮೇಲೆ ನಾನು ನಿನ್ನನ್ನು ಇನ್ನೂ ಚೆನ್ನಾಗಿ ನೋಡ್ಕೋತೀನಿ ಅಂತ ಇದರ ಅರ್ಥ. ಹಾಂ, ಗೊತ್ತಾಯ್ತಾ? ಚೆನ್ನಾಗಿ ನೋಡೋದು ಅಂದರೆ ಏನು? ಇದರರ್ಥ ಏನು ಗೊತ್ತಾ? ಚೆನ್ನಾಗಿ ನೋಡೋದು ಅಂದರೆ ಏನು? ನೀವು ನೋಡ್ತೀರಲ್ಲ ಆ ಕಡೆ ಈ ಕಡೆ, ಹಾಗಲ್ಲ. ಪಕ್ಕದ ಮನೆಯವಳ ಗಂಡ ಹೊಸ ಆಡಿ ಗಾಡಿ ತಂದ, ಅವಳ ಮಗ ವರ್ಷಕ್ಕೆ 2 ಐಫೋನ್ ತಗೋತಾನೆ. ಅವಳಂತೂ ಲೆಕ್ಕ ಇಲ್ಲದಷ್ಟು ರೇಷ್ಮೆ ಸೀರೆ, ಲಾಂಗ್ ಚೈನು, ಒಡ್ಡಿಕೆ ಅಂದರೆ ನೆಕ್ಲೇಸು, ಚೋಕರು ತಗೋತಾನೇ ಇರ್ತಾಳೆ. ಅವ್ರ ಮನೇಲಿ ಅವರು ಸುಡುಗಾಡು, ಪೂಜೆನೂ ಮಾಡಲ್ಲ, ಪುನಸ್ಕಾರವೂ ಮಾಡಲ್ಲ. ಈ ಲಕ್ಷ್ಮೀದೇವಿ ಮಾತ್ರ ಕಾಲು ಮುರ್ಕೊಂಡು ಬಿದ್ದಿರ್ತಾಳೆ ಇಂಥವ್ರ ಮನೆಯಲ್ಲಿ ಅಂತ ಇಡೀ ಶಾಪ ಹಾಕಿ ನೀವು ಕೊರ್ಗಿ ಸಾಲನೋ ಶೂಲನೋ ಮಾಡಿ ಇನ್ನೊಬ್ಬರ ಮೇಲೆ ಎಗರಿ ಬಿದ್ದು ಜಾರಿ ಹಾಸಿಗೆ ಮೇಲೆ ಒರಗಿ ಸ್ವರ್ಗಿದ್ರೆ ಲಾಭ ಇಲ್ಲ ಕಣ್ರಿ. ನಮಗೆ ಏನು ಅಗತ್ಯ ಇದೆ? ಅದಕ್ಕಾಗಿ ನಾವು ಏನು ಮಾಡಬೇಕು? ಏನು ಮಾಡಿದರೆ ನಮ್ಮ ಈ ದಾರಿದ್ರ್ಯ ತೊಲಗಿ ಹೋಗುತ್ತೆ? ಇದೆಲ್ಲ ತಿಳುವಳಿಕೆ ತಿಳಿಯಾದ ಶಾಸ್ತ್ರಗಳ ತೀರ್ಥದಲ್ಲಿ ಮಿಂದು ಶುಚಿರ್ಭೂತರಾಗಿ ಮಡಿಯಿಂದ ಮಡಿಯುಟ್ಟು ಅರ್ಚಿಸಿ ಮೆಚ್ಚಿಸಿ ಅಮ್ಮ ಲಕುಮಿಯನ್ನು ನಿಮ್ಮ ಮಾನ ಮರ್ಯಾದೆ ಮಡಿದು ಹೋಗುವಷ್ಟು ಹುಚ್ಚುಚ್ಚು ಪೂಜೆ ಮಾಡಲಿಕ್ಕೆ ದಯವಿಟ್ಟು ಹೋಗಿ. ನೀವೇ ಗಮನಿಸಿ ನೋಡಿ, 100% ಯಾರು ಬರೀ ಲಕ್ಷ್ಮೀ ಪೂಜೆ ಮಾಡ್ತಾರೋ ಅಥವಾ ಮಾಡ್ತಿದ್ದಾರೋ ಅವರ ಮನೆಯಲ್ಲಿ ಇರೋಷ್ಟು ಗಾಡಿ ಲೋನು, ಮನೆ ಲೋನು, ಸೈಟ್ ಲೋನು, ಜಮೀನ್ ಲೋನು, ಮಿಕ್ಸಿ ಲೋನು, ಕಾಸ್ಮೆಟಿಕ್ಸ್ ಲೋನು, EMI ಕ್ರೆಡಿಟ್ ಕಾರ್ಡ್ ಲೋನು, ಇವ್ರಿಗೆ ದುಡ್ಡು ಕೊಟ್ಟ ದುಡ್ಡು ವಾಪಸ್ ಬರೆದಿರೋ ಕಾನೂನು ಕಿರಿಕಿರಿ ಪೂಜೆ ಮಾಡಿದವರಿಗಿರಲ್ಲ. ಅದು ಯಾರು ಪೂಜೆ ಮಾಡಲ್ವಲ್ಲ ಅವ್ರಿಗೆಲ್ಲ ಇದಿಲ್ಲ. ಬೇಕಾದರೆ ನೀವೇ ನೋಡಿ, ನಾನು ಸುಳ್ಳು ಹೇಳ್ತಿದ್ದೀನಾ ಅಂತ. ದಯವಿಟ್ಟು ನನ್ನ ಮಾತನ್ನು ತಪ್ಪು ತಿಳ್ಕೊಬೇಡ್ರಿ. ಇದರ ಅರ್ಥ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಡಿ ಎಂದು ನನ್ನ ತಾತ್ಪರ್ಯವಲ್ಲ. ಕೆಲವರು ಹೇಳ್ತಾ ಇರ್ತಾರೆ, ನೀವೇ ನೋಡಿ ಬೇಕಾದರೆ, ಕೆಲಸ ಸಿಗ್ತಾ ಇಲ್ಲ ಅಂತ. ಇರೋ ಕೆಲಸ ಬಿಟ್ಬಿಟ್ಟು ನನ್ನ ಸ್ಟೇಟಸ್ಗೆ ಇದು ಅಲ್ಲ ಅನ್ನೋ ಜಂಬ ಪೊಗರು ಬಿಟ್ಬಿಟ್ಟು ಕೂಲಿ ಮಾಡೋದು ಕಲಿತು ಹಣವನ್ನು ದುಂದು ವೆಚ್ಚ ಮಾಡದೆ ಕೂಡಿಡೋ ಹಾಗೆ ಸದ್ಬುದ್ಧಿ ನೀಡಮ್ಮ ತಾಯೇ ವರಮಹಾಲಕ್ಷ್ಮೀ ಎಂದು ಅವಳ ವರನನ್ನು ಮೊದಲು ಪೂಜಿಸಿ. ಏನು? ಅವಳ ವರನನ್ನು ಮೊದಲು ಪೂಜಿಸೋದೆ? ಅವಳ ವರ ಅಂದರೆ ಯಾರು? ಫಸ್ಟ್ ವರ ಅಂದರೆ ಏನು? ವರ ಅಂದರೆ ಶ್ರೇಷ್ಠ ಅಂತ ಅರ್ಥ. ಮಹಾಲಕ್ಷ್ಮಿ ಅಂದರೆ ದೊಡ್ಡದು, ಲಕ್ಷ್ಮಿ ಅಂದರೆ ಚೆನ್ನಾಗಿ ನೋಡಲ್ಪಟ್ಟದ್ದು, ನೋಡುವಂಥದ್ದು ಅಂತ ಅರ್ಥ. ಶ್ರೇಷ್ಠ ಅಂದರೆ ಕನಿಷ್ಠರಾದವರಿಗೆ ನಿಲುಕದವ ಎಂದರ್ಥ. ಅಂತಹ ವರ ಯಾರು? ಅಂತಹ ವರನೇ ಶ್ರೀಮನ್ನಾರಾಯಣ. ಅಂತಹ ಮಹಾವಿಷ್ಣುವಿನ ವಕ್ಷಸ್ಥಳವೇ ಅವಳ ಮಂದಿರ.
ಅಂದರೆ ಲಕ್ಷ್ಮೀ ದೇವಿ ಅಲ್ಲಿ ವಾಸ ಮಾಡ್ತಾಳೆ. ಅದೇ ಅವಳ ಮನೆ, ಅದೇ ಅವಳ ಶೃಂಗಾರ. ಅರ್ಥ ಏನು ಅಂದರೆ, ಈ ಮಹಾಲಕ್ಷ್ಮಿ ವಾಸ ಮಾಡ್ತಿರೋದು ನಿಮ್ಮ ಮನೆಯಲ್ಲ, ನಾರಾಯಣನ ಹೃದಯ ಮಂದಿರದಲ್ಲಿ. ಅಲ್ಲಿಂದ ಅವಳು ಹೊರಬಂದು ನೀವಿಡೋ ಬೆಳ್ಳಿದ್ದೋ ಬಂಗಾರದ್ದೋ ಜರ್ಮನ್ ಸಿಲ್ವರ್ದೋ ಬಾಡಿಗೆ ಮಂಟಪದಲ್ಲಿ ಇಟ್ಟ ಕಲಶದಲ್ಲೋ ಕುತ್ಕೊಳ್ಳೋ ಬಗೆ ಹೇಗೆ? ಸ್ವಲ್ಪ ನೀವೇ ಆಲೋಚಿಸಿ ನೋಡಿ. ಹಾಗಾದರೆ ಲಕ್ಷ್ಮೀ ಪೂಜೆ ನಾವು ಮಾಡಬಾರ್ದಾ ಅಂತ ನೀವು ಕೇಳಬೇಡಿ. ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ನಾರಾಯಣ ಅಂದರೆ ಆಕಾಶ. ಏನು ಹೇಳಿ? ನಾರಾಯಣ ಅಂದರೆ ಆಕಾಶ. ಆಕಾಶದ ಪ್ರಧಾನ ಹೃದಯ ಅಂದರೆ ಭೂಮಿ. ಈ ಭೂಮಿಯಲ್ಲಿ ಅಡಗಿ ಕುಳಿತವಳೇ ವರಮಹಾಲಕ್ಷ್ಮಿ. ಈ ಭೂಮಿಯ ಮೇಲೆ ಏನೆಲ್ಲ ಇದೆ? ಭೂಮಿಯ ಒಳಗಡೆ ಏನಿಲ್ಲ ಹೇಳಿ? ಎಲ್ಲವೂ ಇದೆ. ಹಾಗಾಗಿ ಆಕಾಶರೂಪಿಯಾದ ವಿಶ್ವಂಭರ ಶ್ರೀಮನ್ನಾರಾಯಣನನ್ನು ಪ್ರಾರ್ಥನೆ ಮಾಡಿ, ನಮಗೂ ಅವಕಾಶ ಕೊಡಪ್ಪ ಭಗವಂತ ನಾರಾಯಣ. ಜೀವನದಲ್ಲಿ ದುಡಿಯೋಕ್ಕೆ, ದುಡಿದುದನ್ನು ತಿನ್ನೋಕ್ಕೆ, ತಿಂದದ್ದು ಅರಗೋಕ್ಕೆ ಅಂತ. ಆಕಾಶವೆಂಬ ಪಾವನ ಗಂಗೆ ತುಂಬಿದ ತೆಂಗಿನಕಾಯಿಯಲ್ಲಿ, ಭೂದೇವಿ ಎಂಬ ಹೃದಯದ ಕಲಶದಲ್ಲಿ, ಶ್ರೀದೇವಿ ಎಂಬುವಳು ಸಂಪತ್ತಿನ ರೂಪದಲ್ಲಿ, ನಿಧಿ ಎಂಬ ಶ್ರೀ ನಿಧಿಯಲ್ಲಿ ಅಡಗಿ ಕುಳಿತ ಶ್ರೀ ವರಮಹಾಲಕ್ಷ್ಮಿಯನ್ನು ಆರಾಧಿಸಿದರೆ ನಮ್ಮ ಅಜ್ಞಾನದ ಕೊಳೆ ಕೊಚ್ಚಿ ಹೋಗಿ ಸುಜ್ಞಾನದ ಮಳೆ ಸುರಿದು ನಾವು ಪವಿತ್ರರಾಗಿ ನಮ್ಮ ಬಡತನ, ನಮ್ಮ ದಾರಿದ್ರ್ಯ, ನಮ್ಮ ಅನಿಷ್ಟ ಎಲ್ಲ ತೊಲಗಿ ಹೋಗಿ ನಾವು ನಿತ್ಯ ಶ್ರೀಮಂತರಾಗುವುದರಲ್ಲಿ ಸಂಶಯವೇ ಇಲ್ಲ. ಜೈ ಶ್ರೀ ಮಹಾಕಾಲ್. ವಿಶ್ವಮಾತಾ ಗೋಮಾತಾ.